ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್. ಯಾರ್ಯಾರು ಯಾವಾಗ ಯಾವ ಟೈಮಲ್ಲಿ ವ್ಲಾಗ್ ನೋಡ್ತಾ ಇದ್ದೀರೋ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ತುಂಬ ದಿವಸ ಆಗಿತ್ತು ವ್ಲಾಗ್ ಮಾಡಿ. ಮತ್ತೊಮ್ಮೆ ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ರೈಡ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ರೈಡು ಏನು ಅಂತೆಲ್ಲ. ಆ ರೈಡ್ಗೆ ಪ್ರಿಪ್ರೇಷನ್ ಮಾಡೋಷ್ಟರಲ್ಲಿ ಯಪ್ಪ ಫುಲ್ ಸುಸ್ತಾಗೋಯ್ತು. ಹೋಗಿ ಖರ್ಚು ಮೇಲೆ ಖರ್ಚು, ಟೆನ್ಷನ್ ಮೇಲೆ ಟೆನ್ಷನ್ನು. ಫೈನಲಿ ಎಲ್ಲ ರೆಡಿ ಆಗಿದೆ. ಡೆಕಾಥ್ಲಾನಿಂದ ಗೇರ್ಸು, ರೈನ್ ಲೇಯರ್ಸು, ಡಿಮಾರ್ಟ್ಗೆ ಹೋಗಿ ಪ್ರೋಟೀನ್ ಬಾರ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಅದೂ ತಂದಿದ್ದಾಯಿತು. ಅದ್ರದ್ದೊಂದು ಚಿಕ್ಕ ಕ್ಲಿಪ್ ಇದೆ, ಹಾಕ್ತೀನಿ, ನೋಡ್ಕೊಂಬನ್ನಿ. ಹಾಯ್ ಗಾಯ್ಸ್, ನಾವು ಲಡಾಖ್ ಹೋಗ್ತಾ ಇದ್ದೀವಿ. ಅದಕ್ಕೆ ಡಿಮಾರ್ಟ್ಗೆ ಬಂದಿದ್ದೀವಿ. ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ ಎಲ್ಲ ತೊಗೊಳಕ್ಕೆ. ಪರ್ ಹೆಡ್ 1000 ಮಾಡ್ಬಿಡೋಣ ಏನಾದ್ರು ತಗೊಂಡು. ಎಲ್ಲ ಬಾಯ್ಸ್ ಡ್ರೀಮ್ ರೈಡ್ ಆಗಿರುವ ಲಡಾಖಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಲಡಾಖಿಗೆ ಏನರಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ಆ್ಯಕ್ಟಿವ್ ಹೋಂಡಾದಲ್ಲಿ. ಬನ್ನಿ ಪೆಟ್ರೋಲ್ ಹಾಕ್ಸೋಣ. ತಮಾಷೆ ಮಾಡಿದೆ ಗಾಯ್ಸ್. ಆ್ಯಕ್ಚುಲಿ ನಾವಲ್ಲಿ ಹೇಗೆ ಹೋಗ್ತಾ ಇದ್ದೀವಿ, ಏನೇನು ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಬ್ಯಾಕ್ ಪ್ಯಾಕೆಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ, ಒಂದು 80%. ಏನೇನು ಮಾಡಿದೆ, ಏನೇನು ತೊಗೊಂಡೋಗ್ತಾ ಇದ್ದೀನಿ ಅಂತ ತಿಳ್ಸೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ, ನಾನು ಲಡಾಖಿಗೆ ಏನೇನು ತೊಗೊಂಡೋಗ್ತಾ ಇದ್ದೀನಿ, ನೀವು ಹೋಗಬೇಕು ಅಂದರೆ ಏನೇನು ತೊಗೊಂಡೋಗ್ಬೋದು ಅಂತ ಈ ವಿಡಿಯೋದಲ್ಲಿ. ಲೆಟ್ಸ್ 3, 2, 1 ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಎಲ್ಲರ ಬಾಯ್ಸ್ ಡ್ರೀಮ್ ಅಂತಲೇ ಹೇಳ್ಬೋದು, ಆ ರೈಡ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಇನ್ನೂ 4 ಡೇಸ್ ಇದೆ. ನನಗೆ ಸ್ವಲ್ಪ ವರ್ಕ್ ಬ್ಯುಸಿ ಆಗಿರೋದ್ರಿಂದ ಎಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ. ಇವತ್ತು ಸಂಡೇ, ಸೊ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ನಾನು ಲಡಾಖ್ ರೈಡ್ಗೆ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಫಸ್ಟು ಒಬ್ಬ ಬೈಕರ್ಸ್ಗೆ ಮೇನ್ ಬೇಕಾಗಿರೋದು ಸೇಫ್ಟಿ. ಸೊ ಅದಕ್ಕೆ ರೈಡಿಂಗ್ ಗೇರ್ಸ್, ರೈಡಿಂಗ್ ಜಾಕೆಟ್ ಇದೆ. ದೆನ್ ರೈಡಿಂಗ್ ಪ್ಯಾಂಟ್ನು ಕ್ಯಾರಿ ಮಾಡ್ತಾಯಿದ್ದೀನಿ, ಇದೊಂದು ಸೆಟ್ಟು. ಗ್ಯಾಜೆಟ್ಸ್ ಎಲ್ಲ ಇಟ್ಕೊಳ್ಳೋಕೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ದೆನ್ ಸೇಮ್ ಇದು ಸೇಫ್ಟಿಗೆ ಒಂದು ಬ್ಯಾಗ್ ಅಷ್ಟೇ. ನೆಕ್ಸ್ಟು ಮಾರ್ನಿಂಗಿಗೆ ಲೈಕ್ ಬಾಡಿ ಲೋಷನ್ ಆಗಿರ್ಬೋದು. ಸೋಪ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ, ಸೊ ಅದಕ್ಕೆ ಬಾಡಿ ವಾಶ್ ತೊಗೊಂಡಿದ್ದೀನಿ. ಬ್ರಷಸ್ ಆ್ಯಂಡ್ ಫ್ರೇಗ್ರೆನ್ಸ್, ಆಮೇಲೆ ಸನ್ಗ್ಲಾಸಸ್. ಒಂದು ರೈಡಿಂಗಿಗೆ, ಒಂದು ನಾರ್ಮಲಾಗಿ ಸೇಫ್ಟಿಗಿರಲಿ ಅಂತ 2 ತೊಗೊಂಡಿದ್ದೀನಿ. ನೆಕ್ಸ್ಟು ಅಲ್ಲಿ ಅಲ್ಲಿ -ಡಿಗ್ರಿ ಇರುತ್ತೆ. -ಡಿಗ್ರಿ ಜಾಕೆಟ್ ತಡೆಯಲ್ಲ. ಒಂದು 0 ಡಿಗ್ರಿ ಟು 1 ಡಿಗ್ರಿ ಆರಾಮಾಗಿ ಈ ಜಾಕೆಟ್ ತಡೆಯುತ್ತೆ. ಇದನ್ನು ನಾನು ಆನ್ಲೈನಲ್ಲೇ ತರಿಸಿದ್ದು. ನೆಕ್ಸ್ಟು ಹೈಡ್ರೇಷನ್ ಬ್ಯಾಗು. ಇದೆಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಇದು 2500 ಏನೋ ಇದೆ. ಅದರೊಳಗೆ ನಿಮಗೆ ವಾಟರ್ ಅಥವಾ ಏನು ORS ಅಥವಾ ನಿಮಗೆ ಎಲೆಕ್ಟ್ರೋಲೈಟ್ಸ್ ಕ್ಯಾರಿ ಮಾಡೋಕ್ಕೆ ಒಂದು ಬ್ಯಾಗ್ ಇರುತ್ತೆ, ಬ್ಲ್ಯಾಡರು. ಇದರಲ್ಲಿ ನೀವು ಕ್ಯಾರಿ ಮಾಡ್ಬೋದು. ಇದರಲ್ಲಿ ತುಂಬಿಸ್ಕೊಂಡು ಇಲ್ಲೊಂದು ಪೈಪ್ ಕೊಟ್ಟಿರ್ತಾರೆ, ಇದರಿಂದ ನೀವು ತೊಗೋಬೋದು ಅಂದರೆ ಕುಡಿಬೋದು. ನೆಕ್ಸ್ಟು ರೈಡಿಂಗ್ ಜಾಕೆಟ್ ಒಳಗಡೆ ಹಾಕ್ಕೊಳ್ಳೋಕ್ಕೆ ಟಿ ಶರ್ಟ್ಸ್ 1, 2, 3 3 ಇಟ್ಕೊಂಡಿದ್ದೀನಿ, ಸಾಕು. ನೆಕ್ಸ್ಟು ಇನ್ನೋವೇಸ್ ಇದೆ. ಇದು ಏನು ಇನ್ನೋವೇಸ್ ಎಲ್ಲ ತೋರಿಸ್ತಾ ಇದ್ದಾನೆ ಅನ್ಕೋಬೋದು, ಬಟ್ ಇಲ್ಲಿ 2 ಟೈಪ್ಸ್ ಆಫ್ ಇನ್ನೋವೇಸ್ ಇದೆ. ರೈಡಿಂಗ್ ಪ್ಯಾಂಟ್ ಒಳಗಡೆ ಹಾಕ್ಕೊಳ್ಳೋಕ್ಕೆ, ಲೈಕ್ ಇದು ನಾವು ಟಿ ಶರ್ಟು, ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಯೂಸ್ ಮಾಡ್ತೀವಿ, ಆ ಥರ ಕ್ಲೋತ್ಸ್ ಇದು. ಆ ಥರದೊಂದು 2 ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾರ್ಮಲ್ ಕಾಟನ್ ಒಂದು 3 ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಅಲ್ಲಿ ವೆದರ್ನ ಗೆಸ್ ಮಾಡೋಕ್ಕಾಗಲ್ಲ, ಮಳೆ ಬರುತ್ತೋ ಏನಿರುತ್ತೆ ಅಂತ. ಸೊ ಅದಕ್ಕೆ ರೈನ್ ಲೇಯರ್ ಇಟ್ಕೊಂಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಇದು. 1 ಪೇರ್ ಸಾಕು ರೈನ್ ಲೇಯರ್ ನಿಮಗೆ. ಟ್ರ್ಯಾಕ್ ಪ್ಯಾಂಟ್ಸ್ ಇದೆ, ಟ್ರ್ಯಾಕ್ ಪ್ಯಾಂಟ್ಸ್ ಒಂದು 3 ಟ್ರ್ಯಾಕ್ ಪ್ಯಾಂಟ್ಸ್ ಇದೆ. ಒಂದು ಉಲನ್ ಸಾಕ್ಸ್ ಇದೆ, ನೈಟಲ್ಲಿ ಕೋಲ್ಡ್ ಆಗಬಾರ್ದು ಅಂತ. ಒಂದು ರೈಡಿಂಗ್ ಶೂ ಒಳಗಡೆ ಹಾಕೊಳ್ಳೋಕ್ಕೆ ಒಂದು 3 ಪೇರ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ವೈಟ್ ತೊಗೋಬೇಡಿ, ನನಗೆ ವೈಟ್ ಅಂದರೆ ಇಷ್ಟ, ಅದಕ್ಕೆ. ಸ್ಕಿನ್ನರ್ಸ್ ಲೈಕ್ ಕೈಗೆ ಟ್ಯಾನ್ ಆಗಬಾರ್ದು ಅಂತ ಹಾಕ್ಕೊಳ್ಳೋಕ್ಕೆ 1 ಪೇರ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಹ್ಯಾಟು. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಬೇಗ ಮುಗಿಸ್ಕೊಂಡು ಹೋಗ್ತೀನಿ, ಬನ್ನಿ. ಆ್ಯಕ್ಚುಲಿ 1 ಪೇರ್ ತೊಗೊಂಡಿದ್ದೆ ಥರ್ಮಲ್ಸು. ಇವತ್ತು ವೈಲ್ಡ್ ಕ್ರಾಫ್ಟ್ ಹೋಗಿದ್ದೆ, ಅಲ್ಲಿ ಇದು ಇಷ್ಟ ಆಯಿತು, ಅದಕ್ಕೆ ಇನ್ನೊಂದು ಪೇರ್ ತೊಗೊಂಡೆ. ಟೋಟಲಿ 2 ಪೇರ್ ಥರ್ಮಲ್ಸ್ ಇದೆ. ನೆಕ್ಸ್ಟು ನೈಟ್ಗೆ ಕೋಲ್ಡ್ ಆಗಬಾರ್ದು ಅಂತ -ಡಿಗ್ರಿ ಗ್ಲೌಸು. ರೈಡ್ ಮಾಡ್ಬೇಕಾದ್ರೆ ನಿಮ್ಮ ಸೇಫ್ಟಿಗೆ ರೈಡಿಂಗ್ ಗ್ಲೌಸ್. 1 3 ಬಾಲಕ್ಲಾವು ತಲೆ ಮೇಲೆ ಹಾಕ್ಕೊಳ್ಳೋದು, ಕ್ಯಾಪು, ಹೆಲ್ಮೆಟ್ ಒಳಗಡೆ. ಓಕೆ, ಸ್ಲಿಪ್ಪರ್ಸಿಗೆ ಬರ್ತೀನಿ. ಇದನ್ನ ಹೆಂಗೆ ಕ್ಯಾರಿ ಮಾಡಬೇಕು ಅಂತ ಇದು ನೀವು ಜಸ್ಟ್ ಈಗ ತೊಗೊಂಬಂದೆ ಸ್ಟುಡಿಯೋದಲ್ಲಿ. ರೈಡಿಂಗ್ ಶೂಸು ತೊಳಿಬೇಕು, ಫುಲ್ ಗಲೀಜಾಗಿದೆ, ಹೋಗೋಷ್ಟಲ್ಲಿ ತೊಳಿತೀನಿ. ನೆಕ್ಸ್ಟು ಇನ್ನೊಂದು ಪೇರು ನಾರ್ಮಲ್ ಶೂಸ್ ಇಟ್ಕೊಂಡಿದ್ದೀನಿ, ಅಲ್ಲೆಲ್ಲಾದರೂ ಓಡಾಡಬೇಕಾದ್ರೆ ಯೂಸ್ ಮಾಡೋಕ್ಕೆ. ಆಲ್ಮೋಸ್ಟ್ ಎಲ್ಲ ಆಯಿತು.
ಈಗಿದು ಗ್ಯಾಜೆಟ್ಸ್ ಕರೆಕ್ಟ್. ಆ್ಯಕ್ಚುಲಿ ವಿಡಿಯೋ ಗೋಪ್ರೋದಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ಗೋಪ್ರೋ 10 ಆ್ಯಂಡ್ ಐಫೋನ್ ಇದೆ, ಅದರಲ್ಲೇ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಅದೆಲ್ಲ ಇಲ್ಲಿದೆ. ಇದೇ ಎಷ್ಟಿದೆ. ಆ್ಯಕ್ಚುಲಿ ನ್ಯೂ ಹೆಲ್ಮೆಟ್ ತೊಗೊಂಡಿದ್ದೀನಿ ಲಡಾಖ್ಗಂತಾನೆ, ಇನ್ನೂ ಸ್ಟಿಕ್ಕರ್ ಕೂಡ ಓಪನ್ ಮಾಡಿಲ್ಲ. ದೆನ್ ಕಮಿಂಗ್ ಟು ಗ್ಯಾಜೆಟ್ಸ್, ನ್ಯೂ ಹೆಲ್ಮೆಟ್ ಕೊರಾಡೋದವ್ರದ್ದು 8K ಆಯಿತು. ಇರಲಿ, ನಂದು ಆ್ಯಕ್ಚುಲಿ ಆಕ್ಸಾರ್ದಿತ್ತು ಒಂದು ಹೆಲ್ಮೆಟು, ಅದು ಬಿದ್ದು ಸ್ವಲ್ಪ ಗ್ಲಾಸ್ ಎಲ್ಲ ವೈಸರೆಲ್ಲ ಹೋಗಿತ್ತು, ಸೊ ಅದಕ್ಕೆ ಹೊಸ ತೊಗೊಂಡಿದ್ದೀನಿ. ಓಕೆ, ಹೆಲ್ಮೆಟ್ ಆಯಿತು. ಗೋಪ್ರೋ ಇದೆ Hero 10, ಇದರಲ್ಲಿ ಶೂಟ್ ಮಾಡ್ತೀನಿ. ಲೈಕ್ ಇದು ಹೆಲ್ಮೆಟ್ಗೆ ಹೋಗುತ್ತೆ. ನೆಕ್ಸ್ಟು ಡೇಟಾ ಎಲ್ಲ ಕಾಪಿ ಮಾಡೋಕ್ಕೆ ಒಂದು ಟ್ಯಾಬ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹಾರ್ಡ್ ಡಿಸ್ಕ್ ಇದೆ, ಅವತ್ತಿನ ಡೇಟಾನ ಇಲ್ಲಿ ಸೇಫ್ ಮಾಡ್ಬೋದು. ಪವರ್ ಬ್ಯಾಂಕ್ ಒಂದು 20,000 mAh ಅನಿಸುತ್ತೆ. ಆಲ್ ಇಲ್ಯಾಂಡ್ದು ಮೈಕು ಈಗ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಆಲ್ರೆಡಿ 2 years ಆಯಿತು ಯೂಸ್ ಮಾಡ್ತಾಯಿದ್ದೀನಿ, ನೋ ಇಶ್ಯೂ, ಚೆನ್ನಾಗಿದೆ. ರೆಕಮೆಂಡ್ ಮಾಡ್ತೀನಿ, ನೀವು ತೊಗೋಬೋದು, ನೋ ಪ್ರಮೋಷನ್. ಗೋಪ್ರೋ ಬ್ಯಾಟ್ರಿನ ಚಾರ್ಜ್ ಮಾಡೋಕೆ ಒಂದಿದೆ, ಎಲ್ಲ ಪೀಸ್ ಆಗಿಬಿಟ್ಟಿದೆ. ಇಟ್ಸ್ ಓಕೆ. ಇದೆಲ್ಲ ಕ್ಯಾಬಿನ್ ಬ್ಯಾಗಲ್ಲಿ ಹೋಗುತ್ತೆ. ಒಂದ್ಸತಿ ಚೆಕ್ ಮಾಡಬೇಕು ಏನೇನು ಅಲೋ ಮಾಡ್ತಾರೆ, ಏನೇನು ಅಲೋ ಮಾಡಲ್ಲ ಅಂತ. ಇದಿಷ್ಟು ಆಯಿತು ಅಂದರೆ ಇಲ್ಲಿ ಸ್ವಲ್ಪ ಐಟಮ್ ಮಿಸ್ ಮಾಡಿದ್ದೀನಿ. ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಪ್ರಮೋಷನ್ ಅಲ್ಲ ಇದು, ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೇನು ಕ್ಯಾರಿ ಮಾಡ್ತೀನಿ, ವೇ ಆ್ಯಂಡ್ 1 ಓಟ್ಸ್. ಒಂದು ಈಗ ದೊಡ್ಡ ಟಾಸ್ಕ್ ಏನು ಅಂದರೆ 15 kg ಮಾತ್ರ ಅಲೋ ಇರೋದು. ನಾರ್ಮಲ್ ಲಗೇಜು, ದೆನ್ 7 kg ಏನೋ ಕ್ಯಾಬಿನಲ್ಲಿ ಅಲೋ ಇದೆ. ಈಗ ಇದಿಷ್ಟೂ ಈ ಬ್ಯಾಗಲ್ಲಿ ಲೋಡ್ ಮಾಡಬೇಕು, ಆಗುತ್ತಾ? ಇದಿಷ್ಟು ಮಾಡ್ಬೋದು, ಇಲ್ಲಿರೋದಿಷ್ಟು ಮಾಡ್ಬೋದು, ಟ್ರೈ ಮಾಡ್ತೀನಿ. ದೆನ್ ರೈಡಿಂಗ್ ಜಾಕೆಟ್ಸ್ ಐ ವಿಲ್ ಟ್ರೈ ಟು ವೇರ್, ಇಲ್ಲಿಂದನೇ ಹಾಕೊಂಡು ಹೋಗಿ ಟ್ರೈ ಮಾಡ್ತೀನಿ. ಸೊ ನನಗೆ ವೆಯ್ಟ್ ಎಲ್ಲ ರಿಡ್ಯೂಸ್ ಆಗುತ್ತೆ. ರೈಡಿಂಗ್ ಜಾಕೆಟ್ ಎಲ್ಲ ನಾನು ಇಲ್ಲಿಂದನೇ ಹಾಕೊಂಡು ಹೋಗ್ತೀನಿ, ಸೊ ಅಲ್ಲಿ ಅದನ್ನು ನನ್ನ ವೆಯ್ಟ್ನ ರಿಡ್ಯೂಸ್ ಮಾಡ್ಬೋದು. ಇದಿಷ್ಟು ನಾನು ತೊಗೊಂಡೋಗ್ತಾ ಇದ್ದೀನಿ. ನೆಕ್ಸ್ಟು ಏನರಲ್ಲಿ ಹೋಗ್ತಾ ಇದ್ದೀನಿ, ಹೆಂಗೆ ಹೋಗ್ತಾ ಇದ್ದೀನಿ ಅಂತ ನೋಡಿದ್ರಲ್ಲ. ನಾನು ಲಡಾಖ್ ರೈಡ್ಗೆ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ. ದೆನ್ ಎಷ್ಟೊಂದು ಐಟಮ್ ತೊಗೊಂಡಿದ್ದೀನಿ, ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಲೈಕ್ ರೈಡಿಂಗ್ ಪ್ಯಾಂಟ್ ಇರಲಿಲ್ಲ, ಏನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ನಾನು. ಬಟ್ ನಾನು ಹೆಲ್ಮೆಟ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಈಗ ಹೊಸ ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋದು. ಹೆಲ್ಮೆಟ್ ತರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ LS2 ರೈಡಿಂಗ್ ಪ್ಯಾಂಟ್ ಇತ್ತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಲೈಕ್ ಒಳ್ಳೆ ಟ್ರ್ಯಾಕ್ ಪ್ಯಾಂಟ್ ಹಾಕ್ದಂಗೆ ಇತ್ತದು. ಲೈಕ್ ಹಂಗೆ ಪ್ರೊಟೆಕ್ಷನು ಇದೆ, ಬಟ್ ಅಷ್ಟೇ ಫ್ರೀಯಾಗೂ ಇತ್ತು. ಲೈಕ್ ಲೂಸಾಗಿ ಅಂದರೆ ಕಂಫರ್ಟಬಲ್ ಆಗೂ ಇತ್ತು. ಸೊ ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ನ್ಯೂ ಹೆಲ್ಮೆಟ್ ತೊಗೊಂಡಿದ್ದೀನಿ. ಗೋಪ್ರೋ ಮುಂಚೆನೇ ಇತ್ತು, ಬ್ಯಾಟ್ರಿ ಒಂದು ಹಾಳಾಗಿತ್ತು, ಅದಕ್ಕೆ ಅಮೆಝಾನಿಂದ ಒಂದು ಬ್ಯಾಟ್ರಿ ತರಿಸಿದ್ದೀನಿ. ಎಲ್ಲ ಆಲ್ ಸೆಟ್. ಈಗ ನಾರ್ಮಲ್ ಫ್ರೆಂಡ್ಸ್ ಎಲ್ಲ ಅವರು ಬರ್ತಾಯಿದ್ದಾರೆ, ಅವ್ರದ್ದು ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕೆ ರೈಡಿಂಗ್ ನಾವು ಹೋಗ್ತಾ ಇರೋದು ಲಡಾಖಲ್ಲಿ ಗ್ರೂಪ್ಸ್ ಇರುತ್ತಲ್ಲ, ಕರ್ಕೊಂಡು ಹೋಗ್ತಾರಲ್ಲ, ಅವ್ರ ಕಡೆಯಿಂದ ಹೋಗ್ತಾ ಇರೋದು. ಯಾಕೆ ಅವ್ರ ಕಡೆಯಿಂದ ಹೋಗ್ತಾ ಇರೋದು ಅಂದರೆ ನಮಗೆ ಟೈಮ್ ಸ್ವಲ್ಪ ಶಾರ್ಟ್ ಇದೆ, ತುಂಬ ಟೈಮ್ ಇಲ್ಲ. ಹೇಗೆ ಅಂದರೆ ನಾವು ಇಲ್ಲಿಂದ ಬೈಕ್ನ ಅಲ್ಲಿಗೆ ಶಿಪ್ ಮಾಡಿ ಅಥವಾ ಇಲ್ಲಿಂದ ರೈಡ್ ಮಾಡಿ ಅಲ್ಲಿಂದ ತೊಗೊಂಡು ಒಂದು ದಿವಸ ವೆಯ್ಟ್ ಮಾಡಿ ಒಂದದು 15-20 ಡೇಸ್ ಪ್ರೋಸೆಸ್. ಮ್ಯಾಕ್ಸಿಮಮ್ ನೀವು ಪುಷ್ ಮಾಡ್ತೀನಿ ಅಂದರೂ 15 ಡೇಸ್ ಬೇಕೇ ಬೇಕು, ಅಷ್ಟೊಂದು ದಿವಸ ರಜಾ ಸಿಗೋಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿಂದ ಡೆಲ್ಲಿಗೆ ಫ್ಲೈಟು, ಡೆಲ್ಲಿಯಿಂದ ಲೇಗೆ ಫ್ಲೈಟ್ ಇದೆ. ಸೊ ಡೈರೆಕ್ಟ್ ನಾವು ಲೇಗೆ ಹೋಗಿ ಒಂದು ದಿವಸ ಅಲ್ಲೇ ಇದ್ದು ಆ ಆಲ್ಟಿಟ್ಯೂಡ್ಗೆಲ್ಲ ಸೆಟ್ಟಾಗಿ, ಯಾಕಂದರೆ ನಾವು ಡೈರೆಕ್ಟು ಇಲ್ಲಿ ಅರೌಂಡ್ 800-900 ಫೀಟಿಂದ ಸಮುದ್ರದ ಮಟ್ಟದಿಂದ ಡೈರೆಕ್ಟ್ ನಾವು 13,000-14,000 ಫೀಟ್ ಹೈಟ್ಗೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೆ ನಮ್ಮ ಬಾಡಿಗೂ ಒನ್ ಡೇ ರೆಸ್ಟ್ ಬೇಕು, ಅಲ್ಲಿನ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗೋ ಥರ, ಅಲ್ಲಿನ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಬೇಕು. ಸೊ ಅದಕ್ಕೆ ನಾವು ಒನ್ ಡೇ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಲಿ ಅಂತ ಇಟ್ಟಿದ್ದೀವಿ. ದೆನ್ ಮಂಡೆಯಿಂದ ರೈಡ್ ಸ್ಟಾರ್ಟ್ ಆಗುತ್ತೆ. ಮಂಡೇ ಟು ಫ್ರೈಡೇ ರೈಡ್ ಇರುತ್ತೆ. ಅದೇನು ಸರ್ಕ್ಯೂಟ್ ಇದೆ ನಿಮ್ಗೆ ಅದೆಲ್ಲ ತಿಳಿಸ್ಕೊಡ್ತೀನಿ ಹೋಗ್ತಾ ವೀಡಿಯೋದಲ್ಲಿ. ಆ ಸರ್ಕ್ಯೂಟ್ ಏನಿದೆ ಆ ಸರ್ಕ್ಯೂಟ್ನ ಮುಗಿಸ್ಕೊಂಡು Saturday ರೀಚ್ ಆಗ್ತೀವಿ. ದೆನ್ ವಿ ಆರ್ ಕಮ್ಮಿಂಗ್ ಬ್ಯಾಕ್ ಆನ್ ಸಂಡೇ ಫ್ಲೈಟ್ ಇದೆ ನಮಗೆ ಬ್ಯಾಂಗ್ಳೂರಿಗೆ. ಇದಿಷ್ಟು ಒಂದು ಶಾರ್ಟ್ ಟ್ರಿಪ್ ಡೀಟೇಲ್ಸು. ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಇದ್ದೀರಾ, ಥ್ಯಾಂಕ್ಸ್. ನಾನು ಇಷ್ಟು ದಿವಸ ವೀಡಿಯೋ ಹಾಕಿಲ್ಲ ಅಂದ್ರೂ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರೋದಕ್ಕೆ. ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ವೆಲ್ಕಮ್ ಗಾಯ್ಸ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನನ್ನ ಪೇಜ್ ವೀಡಿಯೋಸಲ್ಲಿದೆ, ನೋಡಿ ಇಷ್ಟ ಆಗ್ಬೋದು ನಿಮಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ನಿಮಗೆ ಲಡಾಖ್ ಸೀರೀಸ್ ಬರುತ್ತೆ ನೆಕ್ಸ್ಟು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೆನ್ ವೇಟ್ ಆನ್ ಗಾಯ್ಸ್, ಒಳ್ಳೊಳ್ಳೆ ವ್ಲಾಗ್ಸ್, ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಈ ಚಾನಲಲ್ಲಿ. ಸಿ ಯು ಸೂನ್.